ಹಲೋ ಎವ್ರಿವನ್, ಇವತ್ತಿನ ಟಾಪಿಕ್ಕು ಸೈನ್ಸ್ ರಿಲೇಟೆಡ್ ಮಾನವನ ಮೂಳೆಗಳು. ಸೊ ಇಲ್ಲಿ ಯಾಕೆ ಈ ಟಾಪಿಕ್ ಚೂಸ್ ಮಾಡಿದ್ದೀನಿ ಅಂದರೆ ಈ ಟಾಪಿಕ್ ಮೇಲೂ ಕೂಡ ಹಲವಾರು ಕ್ವಶನ್ಸ್ ಕಾಂಪಿಟೇಟಿವಲ್ಲಿ ಬಂದಿದೆ. ಹಾಗೆ ಇದು ಯೂಸ್ಫುಲ್ ಟಾಪಿಕ್, ಎಲ್ರಿಗೂ ತಿಳ್ಕೊಳ್ಳೋ ಅಂಥದ್ದು. ಸೊ ಹಾಗಾಗಿ ಈ ಟಾಪಿಕ್ನ ಚೂಸ್ ಮಾಡಿದ್ದೀನಿ. ಫಸ್ಟ್ ಕ್ವಶನ್ ನೋಡೋಣ. ಮಾನವ ದೇಹದಲ್ಲಿ ಎಷ್ಟು ಮೂಳೆಗಳಿವೆ? ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿದೆ ಅಂದರೆ 206 ಮೂಳೆಗಳು ಇವೆ. ಮತ್ತು ಅದರದ್ದು ಹೇಗೆ ಅನ್ನೋದು ಕೆಲವು ವಿವರಣೆ ಕೂಡ ನಾನು ಕೊಟ್ಟಿದ್ದೀನಿ. ಆ ಸ್ಲೈಡ್ನ ನೀವು ಪಾಸ್ ಮಾಡಿ ನೋಡ್ಕೋಬೋದು. ಸೆಕೆಂಡ್ ಕ್ವಶನ್ಸ್ ನೋಡೋಣ. ಮೂಳೆಗಳ ಪ್ರಮುಖ ಕಾರ್ಯವೇನು? ಸೊ ನಮ್ಮ ದೇಹದಲ್ಲಿ ಮೂಳೆಗಳಿದೆ, ಅದರದ್ದು ಕಾರ್ಯಗಳು ಏನು ಅಂದರೆ ದೇಹದ ರಚನೆ ಮತ್ತು ಬೆಂಬಲವನ್ನು ಒದಗಿಸುತ್ತದೆ. ಮೂಳೆಗಳೇ ಇಲ್ಲ ಅಂದರೆ ನಮ್ಮ ದೇಹದ ಒಂದು ರಚನೆಯೇ ಊಹಿಸ್ಕೊಳ್ಳೋಕ್ಕಾಗಲ್ಲ. ಅಂದರೆ ಅದೇ ಅಲ್ವಾ, ಮೂಳೆಗಳಿಂದನೇ ನಮಗೊಂದು ಸ್ಟ್ರಕ್ಚರ್ ಸಿಕ್ಕಿರೋದು ಬಾಡಿಗೆ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ಕ್ವಶನ್ ನಂಬರ್ಗಳು ಸ್ವಲ್ಪ ವೇರಿ ಆಗಿದೆ. ಸೊ ನಂಬರ್ನ ಬಿಟ್ಟು ಜಸ್ಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ನ ಓದ್ಕೊಳ್ಳಿ. ಎಲುಬುಗಳನ್ನು ಬಲಪಡಿಸುವ ಘಟಕ ಏನು? ಯಾವುದು ಅಂದರೆ ಕ್ಯಾಲ್ಶಿಯಂ. ಸೊ ಕ್ಯಾಲ್ಶಿಯಂ ಎಲುಬುಗಳನ್ನು ಬಲಪಡಿಸುವ ಮುಖ್ಯ ಘಟಕವಾಗಿರುತ್ತೆ. ಸೊ ಈ ಥರ ಕ್ವಶನ್ಸ್ ಕೂಡ ನಿಮಗೆ ಎಕ್ಸಾಮ್ಸ್ಗಳಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಮತ್ತು ನಮ್ಮ ದೇಹದ ಪ್ರಮುಖ ಭಾಗ ಮೂಳೆ ಅಂದರೆ ಅದರದ್ದು ಎಷ್ಟೊಂದು ನಾವು ತಿಳ್ಕೊಳ್ಳೋ ಅಂಥದ್ದು ಇರುತ್ತೆ ಅಲ್ವಾ. ಸೊ ಮಾನವ ದೇಹದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು ಅಂದರೆ ಫೀಮರ್. ಸೊ ಕಾಲು ಮೂಳೆ. ಓಕೆ, ಇದು ದೇಹದ ಅತಿ ದೊಡ್ಡ ಮೂಳೆ ಆಗಿರುತ್ತೆ. ಸೊ ನಿಮಗೂ ಈ ಥರ ಕ್ವಶನ್ಸ್ಗಳನ್ನ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಲ್ಲ ಕೇಳಿರ್ತೀರ ಅನ್ಕೋತೀನಿ. ಸೊ ನೆಕ್ಸ್ಟ್ ಒನ್, ಮಾನವ ದೇಹದಲ್ಲಿ ಅತಿ ಚಿಕ್ಕ ಮೂಳೆ ಯಾವುದು ಅಂತಂದರೆ ಸ್ಟೇಪಸ್. ಸೊ ಕಿವಿಲಿರುವಂತಹ ಮೂಳೆ ತುಂಬ ಚಿಕ್ಕ ಮೂಳೆ. ಸೊ ಸ್ಟೇಪಸ್ ಮೂಳೆ ಕಿವಿ ಒಳಭಾಗದಲ್ಲಿದ್ದು ಶಬ್ದಗಳನ್ನು ವರ್ಧಿಸುವ ಕಾರ್ಯ ಮಾಡುತ್ತೆ. ಸೊ ಈ ಮೂಳೆ ಸ್ಟೇಪಸ್ ಅನ್ನೋದು ಕಿವಿ ಒಳಗಡೆ ಇರುವಂತಹ ಒಂದು ಮೂಳೆ. ಇದು ಏನು ಅಂದರೆ ನಮಗೆ ಏನು ನಾವು ಕೇಳಿಸ್ಕೋತೀವಿ ಶಬ್ದಗಳನ್ನ, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವರ್ಧಿಸುವ ಕಾರ್ಯ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್, ಎಲುಬುಗಳ ರೋಗಗಳನ್ನು ಪರೀಕ್ಷಿಸುವ ವೈದ್ಯಶಾಸ್ತ್ರದ ಶಾಖೆ ಏನು? ಅಂದರೆ ಈಗ ಇದು ಹಲ್ಲಿಂದನ್ನ ಡೆಂಟಲ್ ಆ ಥರ ಅಂತೀವಿ, ಸ್ಕಿನ್ನು ಡರ್ಮೋಟಾಲಜಿಸ್ಟ್ ಆ ಥರ ಏನೋ ಇದೆ ಅಲ್ವಾ. ಸೊ ಹಾಗೆ ಮೂಳೆಗಳನ್ನೇ ಪ್ರತ್ಯೇಕವಾಗಿ ಓದಿ ಇದು ಮಾಡೋದಕ್ಕೆ ಏನು ಅಂತೀವಿ ಅಂದರೆ ಆರ್ಥೋಪೆಡಿಕ್ಸ್ ಅಂತ ಹೇಳ್ತೀವಿ. ಸೊ ಮೂಳೆ ಏನಾದರೂ ಇದಾದರೆ ನಾವು ಅಂತೀವಲ್ವ ಆರ್ಥೋಪೆಡಿಕ್ಸ್ ಹತ್ರ ತೋರಿಸು ಅಂತ, ಆ ಥರ. ಸೊ ಮೂಳೆಗಳ ಮೇಲ್ಪದರವನ್ನು ಹೊಸ ಜೀವಕೋಶಗಳಿಂದ ಮರುತೂಕಿಸುವ ಪ್ರಕ್ರಿಯೆಯನ್ನು ಯಾವ ಪದರದಿಂದ ಕರೆಯುತ್ತಾರೆ? ಯಾವ ಪದರ ಅಂದರೆ ಆಕ್ಸಿಫಿಕೇಷನ್ ಅನ್ನೋ ಪ್ರಕ್ರಿಯೆಯಲ್ಲಿ ಹೊಸ ಜೀವಕೋಶಗಳು ಮೂಳೆಗಳ ಮೇಲ್ಪದರವನ್ನು ಮರುತೂಕಿಸುತ್ತವೆ. ಅಂದರೆ ಈಗ ಮೂಳೆ ಏನಾದರೂ ಡ್ಯಾಮೇಜ್ ಆಗಿ ಮತ್ತೆ ಅದರಲ್ಲಿ ಸೆಲ್ಸ್ ಎಲ್ಲ ಬೆಳೆಯೋ ಪ್ರಕ್ರಿಯೆಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟು, ಮಾನವ ದೇಹದಲ್ಲಿ ಎಷ್ಟು ಕಶೇರುಕಗಳಿವೆ? ಸೊ 22 ಕಶೇರುಕಗಳು. ವಿವರಣೆ ಇದೆ. ಮಾನವ ದೇಹದಲ್ಲಿ 22 ಕಶೇರುಕಗಳಿವೆ. ಇವುಗಳನ್ನು 5 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಸೊ ಅದನ್ನು 5 ಕೂಡ ಬೇರೆ ಹೇಗೆ ವಿಂಗಡಿಸ್ತೀವಿ ಅಂತ ಅಲ್ಲಿ ಇದೆ, ನೀವು ಓದ್ಕೊಳ್ಳಿ. ಸೊ ಕಶೇರುಕ ಅಂದರೆ ಏನು ಅಂತ ನನಗೆ ಕೆಳಗಡೆ ಕಮೆಂಟ್ ಮಾಡಿ. ಮಾನವ ದೇಹದಲ್ಲಿ ಎಷ್ಟು ತಲೆಬುರುಡೆ ಮೂಳೆಗಳಿವೆ ಅಂದರೆ 8 ತಲೆಬುರುಡೆ ಮೂಳೆಗಳಿರುತ್ತೆ. ಸೊ ತಲೆಬುರುಡಲ್ಲಿ 8 ಮೂಳೆಗಳು ಬರುತ್ತೆ. ಸೊ ಅದನ್ನು ಕೂಡ ಡಿವೈಡ್ ಮಾಡಿದ್ದಾರೆ. ಮಾನವ ದೇಹದಲ್ಲಿ 8 ತಲೆಬುರುಡೆ ಮೂಳೆಗಳಿವೆ. ಫ್ರಾಂಟಲ್, ಪ್ಯಾರಿಯೆಟಲ್ 2, ಆಕ್ಸಿಪಿಟಲ್, ಟೆಂಪೊರಲ್ ಅದು ಎಷ್ಟಿದೆ ಅಂತೆಲ್ಲ ನಾವು ಈ ಥರ ತಲೆಬುರುಡದು ಮೂಳೆಗಳನ್ನ ಬೇರೆ ಬೇರೆ ಡಿವೈಡ್ ಮಾಡಿದ್ದೀವಿ ನೇಮ್ಸ್ಗಳಿಂದ. ನೆಕ್ಸ್ಟ್, ಮೂಳೆಗಳನ್ನು ಒಟ್ಟಾಗಿಸುವ ಜೀವಕೋಶಗಳನ್ನು ಯಾವ ಹೆಸರಿಂದ ಕರೆಯುತ್ತೇವೆ ಅಂದರೆ ಬ್ಲಾಸ್ಟ್ಗಳು. ಓಕೆ, ಆಸ್ಟಿಯೋಬ್ಲಾಸ್ಟ್ಗಳು ಮೂಳೆಗಳನ್ನು ಒಟ್ಟಾಗಿಸುವ ಜೀವಕೋಶಗಳಾಗಿವೆ. ಇವು ಮೂಳೆಯ ಪ್ರಮುಖ ಕಾರ್ಯವನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಮೂಳೆಗಳ ಸವೆತವನ್ನು ಉಂಟು ಮಾಡುವ ರೋಗ ಓಸ್ಟಿಯೋಪೊರೋಸಿಸ್. ಸೊ ಕೆಲವ್ರಿಗೆ ನೋಡ್ಬೋದು ಅದು ಮೂಳೆ ಎಲ್ಲ ಸವಿತಿದೆ ಅಂತೆಲ್ಲ ಹೇಳ್ತಾರೆ. ಸೊ ಯಾವ ರೋಗ ಹಾಗೆ ಮಾಡುತ್ತೆ ಅಂತಂದರೆ ಓಸ್ಟಿಯೋಪೊರೋಸಿಸ್. ಸೊ ಅದಕ್ಕೆ ಅವರು ಸಡನ್ಲಿ ಅವ್ರದ್ದು ವೆಯ್ಟ್ ಲಾಸ್ ತುಂಬ ಇದಾಗುತ್ತೆ, ಪ್ಲಸ್ ಅವರು ಸ್ಕಿನ್ನೆಲ್ಲ ಲೂಸ್ ಆಗುತ್ತೆ. ಸೊ ಅದರೆಲ್ಲ ಸಿಂಪ್ಟಮ್ಸ್ ಕಾಣಿಸುತ್ತೆ ಇದರಿಂದ. ಸೊ ಇದ್ರದ್ದು ಏನು ಲಕ್ಷಣಗಳು ಅಂತ, ಓಸ್ಟಿಯೋಪೊರೋಸಿಸ್ ರೋಗದ ಲಕ್ಷಣ ಏನಂದರೆ ಮೂಳೆಗಳ ಸವೆತ, ಮೂಳೆಗಳ ಮುರಿತ, ಬೆನ್ನು ನೋವು. ಸೊ ಹಾಗೆ ಈ ರೋಗ ಇದು ಏನಕ್ಕೆ ಬರುತ್ತೆ ಅಂದರೆ
ಏನು ಕಾರಣಗಳಾಗುತ್ತೆ ಅಂದರೆ ಅದೇ ಮೂಳೆಗಳು ಇದಾಗೋದು ಅದೆಲ್ಲ. ಸೊ ಮೂಳೆಗಳ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೋಬೇಕು, ಏನಕ್ಕೆ ನಮ್ಗೆ ಆ ಥರ ರೋಗ ಇದೆಲ್ಲ ಬರುತ್ತೆ ಅಂದರೆ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಕಡಿಮೆ ಆದಾಗ. ಸೊ ಹೇಗೆ ಆರೋಗ್ಯವನ್ನು ಉಳಿಸಿಕೊಳ್ಳುವುದು ಪೋಷಕಾಂಶ ಯಾವುದು ಅಂದರೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ. ಸೊ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಯಾವ ಇದರಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಐಟಮ್ಸ್ಗಳನ್ನ ನೀವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿಯನ್ನು ಯಾವ ಆಹಾರಗಳಿಂದ ಪಡೆಯಬಹುದು? ಇಲ್ಲಿ ನೋಡಿ, ಹಾಲು, ಚೀಸ್, ಬಟರ್, ಮೀನು, ಎಗ್ಗು ಹಾಗೂ ಹಣ್ಣುಗಳು. ಸೊ ಇದರಿಂದ ನಾವು ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿನ ನಮ್ಮ ಬಾಡಿಗೆ ದೊರಕಿಸ್ಬೋದು. ಸೊ ಹಾಲಿನ ರಿಲೇಟೆಡ್ ಪ್ರಾಡಕ್ಟ್ಸ್ಗಳು, ಹಾಗೆ ನಾನ್ ವೆಜ್, ಈ ಥರ ಮೀನು, ಫಿಶ್ಶು ಈ ಥರ ಎಲ್ಲ. ಸೊ ಈ ಥರ ಇದರಲ್ಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್, ಮೂಳೆಗಳ ಆರೋಗ್ಯಕ್ಕೆ ಯೋಗದ ಅಭ್ಯಾಸ ಹೇಗೆ ಸಹಾಯ ಮಾಡುತ್ತದೆ? ಮೂಳೆಗಳ ಬಲ ಮತ್ತು ಚಲನಶೀಲತೆಯನ್ನು ಹೆಚ್ಚಿಸುತ್ತದೆ. ಸೊ ಯೋಗ ಮಾಡೋದ್ರಿಂದ ಹೇಗೆ ಮೂಳೆಗೆ ಹೆಲ್ಪ್ ಅಂದರೆ ಮೂಳೆಗಳ ಬಲ ಮತ್ತು ಚಲನಶೀಲತೆಯನ್ನು ಹೆಚ್ಚಿಸುತ್ತೆ. ಥ್ಯಾಂಕ್ ಯು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ